ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಚ್ಚು. ಇವತ್ತಿನ ವ್ಲಾಗ್ ಬಂದು ನಮ್ಮ ಹುಡುಗಿ ಏನೋ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ ರೆಡಿ ಮಾಡ್ಕೊಂಡಿದ್ದಾಳಂತೆ, ಅವಳ ಬಗ್ಗೆ ಏನೋ ಕೇಳೋದಕ್ಕೆ. ಸೊ ಅದ್ರ ಬಗ್ಗೆನೇ ಇವತ್ತು ಕಂಟೆಂಟು. ಸೊ ಹೇಳಮ್ಮ, ಏನು ಕ್ವಶನ್ ರೆಡಿ ಮಾಡ್ಕೊಂಡಿದ್ಯಾ ಏನು? ಈ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟಾಗಿ ನನ್ನ ಬಗ್ಗೆ ಆ್ಯಂಡ್ ನಿನ್ನ ಬಗ್ಗೆ ರಿಲೇಟ್ ಆಗಿರೋ ಅಂಥ ಕ್ವಶನ್ಸೇ ಕೇಳೋದು. 15 ಕ್ವಶನ್ಸ್ ಕೇಳ್ತೀನಿ. ಓಕೆ. ಇನ್ ಕೇಸ್ ನೀನು ಏನಾದರೂ ಒಂದು ಕ್ವಶನ್ ರಾಂಗ್ ಆಗಿದ್ರೆ ನಿನ್ನ ಮಕ್ಕನ ತೊಗೊಂಡೋಗಿ ಆ ಸೀಟಲ್ಲಿ ಡಿಪ್ ಮಾಡ್ತೀನಿ. ಲ್ಯಾಟ್ರಿ ನೋಡಿ, ಇದೇನೋ ಏನು ಸಿಟ್ಟು ಗೊತ್ತಿಲ್ಲ ನೋಡಿ. ವೀಟ್ ಫ್ಲೋರ್ ಅದು. ವೀಟ್ ಫ್ಲೋರ್ ಅಂತೆ. ಇದ್ರನ್ನ ನನ್ನ ಫೇಸ್ ಹಾಕ್ಬೇಕಂತೆ ನೋಡಿ, ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಆಲ್ರೆಡಿ. ಐಸ್ ಕ್ಯೂಬ್ ಅಂತ ಅನ್ಕೊಂಡಿದ್ದು, ನಿನಗೆ ಐಸ್ ವಾಟರ್ ಅಂದರೆ ಆಗಲ್ಲ ಅನ್ನೋ ಒಂದು ರೀಸನ್ನಿಗೆ ಇದು ಆ್ಯಕ್ಚುಲಾಗಿ ಇನ್ನೂ ಬೇರೆ ಪನಿಷ್ಮೆಂಟ್ ಇಟ್ಕೊಂಡಿದ್ದೆ. ಪಾಪ ನಮ್ಮ ಯಜಮಾನ್ರಿಗೆ ಕಷ್ಟ ಆಗಬಾರ್ದು ಅಂತ ಇಷ್ಟು ಸಿಂಪಲ್ಲಾಗಿ ಪನಿಷ್ಮೆಂಟ್ ಇಟ್ಕೊಂಡಿದ್ದೀನಿ. ಸರಿ, ಶುರು ಮಾಡಿ. ಆಯಿತು. ಫಸ್ಟು ನಾನು ಹುಟ್ಟಿದ ಡೇಟ್ ಯಾವಾಗ? ಡೇಟ್ ಆಬ್ವಿಯಸ್ ಆಗಿ ನಿಂಗೆ ಗೊತ್ತಿರುತ್ತೆ, ಅಷ್ಟು ಈಸಿ ನಂಗೆ ಕೇಳಲ್ಲ. ಡೇ ಹೇಳು. ಡೇಟು ಗೊತ್ತು. ಡೇಟ್ ಬಿಡು, ಆ ಡೇಟ್ ನಿನ್ಗೆ ಗೊತ್ತು ಅಂತ ನನಗೆ ಗೊತ್ತು. ಡೇ ಹೇಳು. ಅಂದರೆ ಆ ಇಯರಲ್ಲಿ ಯಾವ ಡೇ ಹುಟ್ಟಿದ್ದು ಅಂತನಾ? ಸಂಡೇ. ಕರೆಕ್ಟ್. ಹೆಂಗಿತ್ತು ನಿಂಗೆ ನೆನಪಿದ್ದು? ಗೊತ್ತಿತ್ತು, ಅದನ್ನು ಆಲ್ಮೋಸ್ಟು ಡೇಟ್ ಆಫ್ ಬರ್ತ್ ತಿಳ್ಕೊಂಡಾಗಲೇ ನಾನು ತಿಳ್ಕೊಂಡಿದ್ದೆ ಅದು ಸಂಡೇ ಅಂತ. ಕರೆಕ್ಟ್. ಓಕೆ, ನೆಕ್ಸ್ಟು ಕರೆಕ್ಟ್ ಅದು. ಓಕೆ, ನೆನ್ಪಿಟ್ಕೊ, ಒಂದು ಕರೆಕ್ಟಾಗಿ ಹೇಳಿದ್ಯಾ. ಸೆಕೆಂಡ್ ಬಂದು ನಮ್ಮ ಫಸ್ಟ್ ಲವ್ ಆ್ಯನಿವರ್ಸರಿಗೆ ನಾನು ಏನು ಗಿಫ್ಟ್ ಕೊಟ್ಟಿದ್ದೆ? ಗಿಫ್ಟು ಫಸ್ಟ್ ಲವ್ ಆ್ಯನಿವರ್ಸರಿಗೆ ತುಂಬ ಕೊಟ್ಟಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೊಬೇಡ. ಫಸ್ಟ್ ಲವ್ ಆ್ಯನಿವರ್ಸರಿ. ಅದೇ ಅದು ಸ್ಟ್ಯಾಂಡ್ ಥರ ಒಂದು ನಂದು ನಿಂದು ಫೋಟೋ, ಫಸ್ಟ್ ಫೋಟೋದು. ನಾನು ಗ್ರೀನ್ ಕಲರು ಜಾಕೆಟ್ ಹಾಕೊಂಡಿದ್ನಲ್ಲ, ಅದನ್ನೇ ಕೊಟ್ಟಿದ್ದೆ. ಅಲ್ಲ, ಮತ್ತೆ ಇನ್ನು 2 ಚಾನ್ಸ್ ಕೊಡ್ತೀನಿ, ಕರೆಕ್ಟಾಗಿ ನೆನಪಿಸ್ಕೊಂಡು ಹೇಳು. ಫಸ್ಟ್ ಇಯರ್ ಅಂದರೆ ಫಸ್ಟ್ ಲವ್ ಆ್ಯನಿವರ್ಸರಿಗೆ ಕೊಟ್ಟಿದ್ದ. ಏನು ಕೊಟ್ಟಿದ್ದೆ? ಏನು ಕೊಟ್ಟಿದ್ದೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಗೊತ್ತಿಲ್ಲ. ಆಯ್ತಾಯ್ತು ಬಿಡು, ನಾನೇ ಇದು ಮಾಡ್ಕೊಳ್ತೀನಿ. ಇಲ್ಲ, ಅದಂಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ. ಚೆನ್ನಾಗಿದೆ ಯಾಕ? ನಂದು ಬರುತ್ತೆ, ಹಾಗೆ ಮಾಡ್ತೀನಿ. ಟಿಶ್ಯೂನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಹೊಸ್ಕೊಳ್ಳೋದಕ್ಕೆ. ಓಕೆ. ನೀನು ಫಸ್ಟ್ ನೋಡಿದಾಗ ನಾನು ಯಾವ ಡ್ರೆಸ್ ಕಲರ್ ಹಾಕೊಂಡಿದ್ದೆ? ಅದು ಗೊತ್ತು, 2 ಆಪ್ಷನ್, 2 ಹೇಳ್ತೀನಿ ಅದರಲ್ಲಿ. ಅದು ಕಲರ್ ನನಗೆ ಕನ್ಫ್ಯೂಷನ್. ಗೊತ್ತಾಯ್ತು. ಅದು ಮೆರೂನು ಇಲ್ಲ ರೆಡ್ಡು. ಓಕೆ, ಅದು ಬಿಟ್ಟು ಆಮೇಲೆ ಈವೆಂಟಲ್ಲಿ ಬಿಟ್ಟು ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗ ಹಾಕೊಂಡಿದ್ದು? ಅದು ಹಾಕೊಂಡಿದ್ದು ಬ್ಲೂ ಕಲರು, ವೈಟು ಡಾಟು. ಕರೆಕ್ಟು. ಓಕೆ, 2 ಕರೆಕ್ಟಾಗಿ. ಅಲ್ಲ, ಇದು ಇನ್ನೊಂದು ಕ್ವಶನಲ್ಲಿ ಅದು ಯಾವ ಕಲರ್ ಡ್ರೆಸ್? ಅದು ಮೆರೂನ್. ಕರೆಕ್ಟ್ ಆನ್ಸರ್ ಅದು. ಕರೆಕ್ಟ್, ಮೆರೂನೇ ಅದು. ಓಕೆ, ಹೇಳು. ನಾನು ನಿನ್ನ ಲವ್ನ ಅಕ್ಸೆಪ್ಟ್ ಮಾಡಿದ್ದು ಡೇ ಯಾವಾಗ? ಡೇಟ್ ಬೇಡ, ಡೇ ಹೇಳೋ. ಗೊತ್ತಿಲ್ಲ. ಡೇಟ್ ಕೂಡ ನಿಂಗೆ ಡೇಟ್ ಹೇಳಿ ಹೋಗ್ಲಿ. ಮತ್ತೆ ಆಯ್ತು. ನಿಜ ಭೂತ ಕಾಣಿಸ್ದಂಗೆ ಕಾಣಿಸ್ತಿದ್ಯಾ? 2 ಎಲ್ಲ ಕರೆಕ್ಟಾಗಿ ಹೇಳಿದ್ದು. 2. ಓಕೆ, ಇದಂತೂ ನಿಂಗೆ ಗೊತ್ತೇ ಇರಲ್ಲ ಬಿಡು. ನಾನು ಇಲ್ಲಿ ತನಕ ಮ್ಯಾಕ್ಸಿಮಮ್ ಅಂತಂದ್ರೆ ನಾನು ಎಷ್ಟು ಕೊರಿಯನ್ ಸೀರೀಸ್ ನೋಡಿರಬಹುದು? ಕೊರಿಯನ್ ಸೀರೀಸ್ ಕೇಳಂಗೇ ಇಲ್ಲ. ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ ನಂಬರ್ ಹೇಳು. ಎಷ್ಟು ಸೀರೀಸ್ ನೋಡಿದ್ಯಾ ಅಂತ? ನನ್ನ ಬಗ್ಗೆ ಅಲ್ವಾ? ಒಂದು 7 ರಿಂದ 8 ಅಷ್ಟೇನಾ? ಅಂದ್ರೆ ಸೀರೀಸ್ ಇದಕ್ಕೆಲ್ಲ ನಾನು ಇದು ಮಾಡಲ್ಲಪ್ಪ. ಕ್ವಶನ್ ಅಕ್ಸೆಪ್ಟೆಡ್ ಅಲ್ಲ. ಇಲ್ಲ, ನನಗೆ ಅದೇ ಹೆಂಗ್ ಆಗ್ಬಿಡುತ್ತೆ. ಇಲ್ಲ, ಸೀರೀಸ್ ಎಲ್ಲ ನಾನು ನೋಡ್ಕೊಂಡು 2 ಚಾನ್ಸ್ ಕೊಡ್ತೀನಿ, ಹೇಳು. ಒಂದು 20. ಇಲ್ಲ, ಇನ್ ಲಾಸ್ಟ್ ಚಾನ್ಸ್ 35. ನೋ, 100+. ನಾನು 100+ ಸೀರೀಸ್ ನೋಡಿದ್ದೀನಿ. ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಕೊರಿಯನ್ ಸೀರೀಸ್ ಲವರ್ ಅಂತ ಅನ್ಕೊಳೋದಕ್ಕೆ ನಾನು ಅನ್ಲಾಯಕ್ ಥರ ಮಾಡ್ತಿದ್ದೆ ನೀನೀಗ. 100+ ಸೀರೀಸ್ ನಾನು ನೋಡಿದ್ದೀನಿ.
ಇರೋ ಒಂದು ನಿಮಿಷ ಹೊಸ್ಕೊಂಡ್ಬಿಡ್ತೀನಿ. ಸರಿ, ಇದೊಂಥರ ಗೇಮ್ ಚೆನ್ನಾಗಿದೆ. ನೆಕ್ಸ್ಟು ನಾನು ಚೆನ್ನಾಗಿ ಕೊಡ್ತೀನಿ ನನಗೆ. ಇದು ಪಾಪ ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗಿ ಇಟ್ಟಿದ್ದೀನಿ. ನಾನು ಸಿಂಪಲ್ ಲೈಫ್ನ ಪ್ರಿಫರ್ ಮಾಡ್ತೀನ ಅಥವಾ ಲಕ್ಸುರಿಯಸ್ ಲೈಫ್ನ ಪ್ರಿಫರ್ ಮಾಡ್ತೀನಿ? ಇದನ್ನ ಗೊತ್ತಿಲ್ಲ ಅಂತ ಹೇಳಕ್ಕಾಗುತ್ತಾ? ಸಿಂಪಲ್ ಲೈಫ್ನೇ ಇಷ್ಟಪಡ್ತೀನಿ. ಅದು ಪಾಪ ನಿನಗೆ ಪನಿಷ್ಮೆಂಟ್ ಕಮ್ಮಿ ಆಗಲಿ ಅಂತ ಈಸಿಯಾಗಿ ಇಟ್ಟಿರೋದು. ಓ, ನನ್ನ ಮೇಲೆ ಕರುಣೆ ತೋರಿ ಕಮ್ಮಿ ಅಂದರೆ ತುಂಬ ಈಸಿಯೆಸ್ಟ್ ಆಗಿರಲಿ ಅಂತ ಇಟ್ಟಿರೋದು. ಓಕೆ, ನೆಕ್ಸ್ಟು. ನಾನು ನೀನು ಫಸ್ಟ್ ಪರ್ಸ್ನಲ್ ಆಗಿ ಮೀಟ್ ಆಗಿದ್ದು ಯಾವಾಗ? ಹೇಳು. ಅದೇ ಮೊಕಾಲಿಕ್ಕಲ್ಲಿ. ಡೇಟ್, ಲೊಕೇಶನ್ ಅಲ್ಲ, ಡೇಟ್ ಹೇಳು. ಮೊಕಾಲಿಕ್ಕಲ್ಲಿ ಮೀಟ್ ಆಗಿದ್ದು, ಅದು ಗೊತ್ತಿಲ್ಲ. 20th ನವೆಂಬರು. ನಂಗೆ ಗೊತ್ತಿತ್ತು ನಿಂಗೆ ಏನೋ ನೆನಪಿರಲ್ಲ ಅಂತಾನೆ ಕ್ವಶನ್ಸ್ ಇಟ್ಟಿದ್ದು ನಾನು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೆಂಗೆ ನಾವು ಕಳ್ರು ನೀವು ಸರಿಗಿಲ್ಲ ಬೇಕಂತಾನೆ ನಂದು ಯಾವುದೋ ಹಳೆ ದ್ವೇಷನೇ ಇದು ಮಾಡಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅದು ಹಳೆ ದ್ವೇಷ ನಂಗಿಲ್ಲ. ಐ ಥಿಂಕ್ ನಿಂಗೆ ಇದು ಗೊತ್ತಿರಲ್ಲ. ನೀನು ಎರಡನ್ನ ಕರೆಕ್ಟಾಗಿ ಹೇಳಿರೋದು ಆನ್ಸರ್. ಮೂರ ಖುಷಿ ಪಡು, ಎರಡು ಹೇಳಿದೀನಿ. ನನ್ನ ಫೋನ್ ನಂಬರ್ ಲಾಸ್ಟ್ 4 ಡಿಜಿಟ್ಸ್ ಹೇಳು. ಗೊತ್ತಿಲ್ಲ. ಗೊತ್ತು, 8778. 8778 ಅಲ್ಲ. ಮತ್ತೆ ಅಲ್ಲ, 4 ಡಿಜಿಟ್ಸ್. 7788. 788 ನಾನೇನು ಹೇಳಿದೇಳು? 8778 ಅಲ್ಲ? ನೋಡೊಂದ್ಸರಿ ಚೆಕ್ ಮಾಡು. ಇಲ್ಲ, 778. ಇರೋ, ನನಗೆ ಹಾಕೊಂಡು ಡೌಟ್ ಬರ್ತಾ ಇದೆ. ನಿಜವಾಗ್ಲೂ ನಾನು ಹೇಳಿದ್ದೇನೆ ಹೇಳು. ಫುಲ್ ನಂಬರ್ ಹೇಳ್ತಿದ್ದೆ, ಬಟ್ ಬ್ಲಾಗ್ ನಾನು ಏನು ಹೇಳಿದೆ? ನಂಬರ್ ಏನು ಹೇಳಿದೆ? 8778 ಅಲ್ಲ? ಇರೋ, ಅದೇನಾದರೂ ಕರೆಕ್ಟ್ ಆಗಿದ್ರೆ ನೀನು ಮಾಡ್ಬೇಕೀಗ. 8778 ಬಾ, ನಿನಗೆ ಮಾಡ್ತೀನಿ. ಚಾನ್ಸ್ ಇಲ್ಲ, ಬಾ, ನನಗೆ ಒಳ್ಳೆ ಚಾನ್ಸ್ ಇಲ್ಲ. ಇದು ನನ್ನ ಬ್ಲಾಗ್, ನಾನು ಯಾಕೆ ಮಾಡಲಿ? ಅದೆಲ್ಲ ಇಲ್ಲ, ನೀನು ರಾಂಗ್ ಹೇಳಿದ್ದಿ. ಮಾಡಲೇಬೇಕು. ಇದು ನನ್ನ ಕ್ವೆಶ್ಚನ್. ಇಲ್ಲ, ಛೀ, ಅಷ್ಟಿಲ್ಲ. ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿರಬೇಕು. ಹೆಂಗೋ ನನಗೊಂದು ಚಾನ್ಸ್ ಸಿಕ್ತು, ಈಗಲೇ ಮಾಡಕ್ಕೆ. ಪೂರ್ತಿ ಆಗಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಇದು ನಂದು, ನಾನು ಯಾಕೆ ಮಾಡಲಿ? ಓ, ಹಂಗ ಸರಿ ಬಿಡು. ಓಡ್ಸು ಕಾಣಿಸಲ್ಲ. ಚೀಟಿಂಗ್ ಇದು. ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು. ಆದ್ರೂ ನಿನ್ನ ನಂಬರ್ ನಿನಗೆ ಗೊತ್ತಿಲ್ಲ, ನಾನೇ ಕರೆಕ್ಟಾಗಿ ಹೇಳಿದ್ದೀನಿ ಆ್ಯಕ್ಚುಲಿ. ಇಲ್ಲ, ಅದೇ ತಾನೇ. ನನ್ನ ನಂಬರ್ ನನಗೆ ಗೊತ್ತಿಲ್ವಾ? 7788 ಅಲ್ವಾ? ಚೆನ್ನಾಗೈತೆ ಬಿಡು, ಆಯ್ತು. ನನಗೆ ಹಾಕಂಗಿಲ್ಲ, ಇದು ನನ್ನ ತಾನೆ. ಹೌದಾ? ಅದೇನೋ ಗೊತ್ತಿಲ್ಲ, ಹೋಲಿ ಬಿಡು. ಜೋಶಲ್ಲಿ ಹಾಕ್ಬಿಟ್ಟೆ ನೀನು ರಂಗ್ ಹೇಳಿದೆ ಅಂತ. ಹಾಕ್ಬಾರ್ದಿತ್ತು ಆ್ಯಕ್ಚುಲಿ. ಏನಕ್ಕೆ ಹಾಕ್ಬೇಕಿತ್ತು? ನೀನು ನಂಗೆ ಏನಾದರೂ ಕೊಟ್ಟಾಗ ಹಿಂಗೆ ನಾನು ಮಾಡ್ತೀನಿ. ಇಲ್ಲ ಇದಿಲ್ಲ, ಆಯ್ತು ಬಿಡು. ಊಫಿ ಇದು. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಓಕೆ, ಪಾಪ ಅಂತ ಇವಾಗ ಅವಾಗಿಂದ ಡಿಪ್ ಮಾಡ್ತಾನೆ ಇದೆಲ್ಲ. ಇನ್ನೊಂದು ಸ್ವಲ್ಪ ನೀನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಫುಲ್ ಭೂತ ಥರ ಆಗೋಗ್ತೀಯ ಅಂತ ಅಂದ್ಬಿಟ್ಟು ಸಿಂಪಲ್ ಬೆನಿಫಿಟ್ ಏನಾದರೂ ನಾನು ಫುಲ್ಲು ಇಂಪ್ರೆಸ್ ಆಗಂಗೆ ಅಥವಾ ತುಂಬ ಮೀನಿಂಗ್ಫುಲ್ ಆಗಿದೆ ಲೈನ್ಸ್ ಅಂತ ನನಗೆ ಅನ್ನಿಸ್ಬೇಕು, ನಿನಗಲ್ಲ, ನನಗೆ ಅನ್ನಿಸ್ಬೇಕು. ಹಂಗೆ ಅನ್ಸೋ ಥರ ಒಂದು ಹಾಡಾಡು. ನೀನು ಹಾಡು ಆಡಿದ್ರೆ ಆ ಕ್ವಶನ್ ಕೇಳಲ್ಲ. ಇನ್ ಕೇಸ್ ನೀನು ಆಡಿ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಾನು ಆ ಕ್ವಶನ್ ಕೇಳ್ತೀನಿ. ಆಯಿತು, ಸರಿ. ಯಾವ್ದು ಆಡೋದು? ಇದರಲ್ಲಿ ಸರ್ಚ್ ಮಾಡಿ ನೋಡಿ ಆಡ್ಬೋದಾ? ಲಿರಿಕ್ಸ್ ನೋಡ್ಕೋಬೋದು. ಸರಿ, ಆಯಿತು. ನನ್ನ ಹಾಡೆಲ್ಲ ಕೇಳಿದ್ದು ಇವತ್ತೇ, ನೆಕ್ಸ್ಟ್ ಇಯರ್ ಅಲ್ಲ. ಇಲ್ಲ ಆಡ್ತೀನಿ. ನೀನು ಟೈಮ್ ತೊಗೊಳ್ತಿರೋದು ನೋಡಿದ್ರೆ ಅದಂಗೆ ಇದೆ. 2000 years later. ನಂದು ಅಷ್ಟೊಂದು ವಾಯ್ಸು ಚೆನ್ನಾಗಿಲ್ಲ. ನಾನು ಇಲ್ಲೇನು ಸರಿಗಮಪ ಆಡಿಷನ್ ಮಾಡ್ತಾ ಇಲ್ಲ.
ಸರಿ ಆಯ್ತು ಹೇಳ. ಹಾಂ ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ಈ ನಿನ್ನನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳತಿ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ಅಷ್ಟೇ, ಇದ್ರ ಮೇಲೆ ನಮ್ಗೆ ಆಡಕ್ಕೆ ಬರಲ್ಲ. ಏನೋ ಖುಷಿ ಆಯ್ತಾ? ತಕ್ಕ ಮಟ್ಟಿಗೆ ಆಡಿದ್ಯಾ? ಹೋಗ್ಲಿ ನಾವು ಪಾಪ ಗಾನ ಗಂಧರ್ವಕ್ಕೆ ಹೋಗಿಲ್ಲ ಅಲ್ವಲ್ಲ. ಪಾಪ ಅಂತ ಪ್ರೊಸೀಡ್ ಮಾಡ್ತಿದ್ದೀವಿ ಇದನ್ನ. ಓಕೆ, ನೆಕ್ಸ್ಟ್ ನಮ್ಮ ಮದ್ವೆಗೆ ಮಾರ್ನಿಂಗ್ ಮುಹೂರ್ತಾಗೆ ನಾನು ಯಾವ ಕಲರ್ ಸ್ಯಾರಿ ಹಾಕಿದ್ದೆ? ಅದು ಆಬ್ವಿಯಸ್ಲಿ ಗೊತ್ತು, ಒಂಥರ ಆಫ್ ವೈಟು. ಅದೇನೆ ಏನದೇನೆ? ಅದೇ ಆಫ್ ವೈಟ್ ಕಲರು, ಒಂಥರ ವೈಟ್ ಕಲರು ಆಫ್ ವೈಟು ಮಿಕ್ಸ್. ಹೇಳಿದ್ನಲ್ಲ ಕರೆಕ್ಟ್ ಆನ್ಸರ್. ಇಲ್ಲ, ಕಂಪ್ಲೀಟ್ ಆಗಿ ಹೇಳು. ಏನ್ ಬರೀ ವೈಟ್ ಸ್ಯಾರಿನ ಹಾಕೊಂಡಿದ್ನ ಭೂತ ತರ? ಅಷ್ಟೇನೆ, ಇನ್ನೇನು? ಇನ್ನೇನು ಹೇಳು, ನಿಜ ಇಲ್ಲ ಮತ್ತೆ ಡಿಪ್ ಮಾಡ್ತೀನಿ. ಇಲ್ಲ ಹೇಳಿದ್ದೀನಿ, ಅದೇ ತಾನೆ ಆಫ್ ವೈಟು. ಆಫ್ ವೈಟ್ ಇತ್ತ ಸ್ಯಾರಿ ಪೂರ್ತಿ? ಬಾರ್ಡ್ರ್ ಹೇಳ್ಬೇಕಾ? ಕಲರ್ ಕಂಪ್ಲೀಟ್ ಆಗಿ ಸ್ಯಾರಿ ಹೇಳ್ಬೇಕಪ್ಪ. ಇನ್ನೇನ್ ಮತ್ತೆ ಹೇಳು. ರೆಡ್ ಕಲರು. ಅಲ್ಲ, ಮೆರೂನ್. ಮೆರೂನ್, ಸಾರಿ, ಅಲ್ಲಿಗೆ ಬಂದಿದ್ದೆ ನಾನು. ಹೌದಾ, ರೆಡ್ಡೇನಾ? ರೆಡ್ಡೆ. ಓಕೆ, ಇದು ಕೂಡ ಈಸಿ ಆಗಿರ್ಲಿ ಅಂತಾನೆ ಇಟ್ಟಿದ್ದು. ಇಷ್ಟು ನಾನು ನಿಂಗೆ ತುಂಬಾ ಪ್ರೀತಿಯಿಂದ ಯೋಗೋ ಬೇಬ್ ಬಿಟ್ಟು ಅದ್ ಬಿಟ್ಟು ಬೇರೆ ಏನೋ ಒಂದು ಕರಿತೀನಲ್ಲ, ಅಂದ್ರೆ ಎಲ್ರ ಮುಂದೆ ಕರೆಯಲ್ಲ, ನೀನಿದ್ದ ಕರಿತೀನಿ. ಫ್ಯಾಷನ್ ನಾನು ಯಾಕೆ ಹೇಳ್ಬೇಕು? ನೀನ್ ಹೇಳ್ಬೇಕು. ಯಜಮಾನ್ರೆ. ಕರೆಕ್ಟ್, ಯಜಮಾನ್ರೆ ಅಂತ ಕರೀತಾಳೆ. ಇದು ಎಲ್ಲ ಪಾಪ ಅಂತ ಈಸಿಯಾಗಿ ಇಟ್ಟಿರೋದು ನಾನು. ಆಮೇಲೆ ಇದು ನನಗೆ ಮಾತ್ರ ಅಲ್ಲ, ಇಬ್ರು ಕೂಡ ಅನ್ಕೊಂತಾನೆ ಇದ್ವಿ. ಬಟ್ ನನಗೆ ಸ್ವಲ್ಪ ಇದ್ರ ಮೇಲೆ ಆಸೆ ಜಾಸ್ತಿ ಇತ್ತು. ಅಂದ್ರೆ ಇವಾಗಂತ ಅಲ್ಲ, ಮದ್ವೆಗಿನ ಮುಂಚೆ ಕೂಡ ಅನ್ಕೊಂತಾನೆ ಇದ್ವಿ ಇದ್ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ನಾವಿಬ್ರು ಇನ್ನ ಅದನ್ನ ಫುಲ್ಫಿಲ್ಲೇ ಮಾಡ್ಕೊಂಡಿಲ್ಲ. ಅಂತ ದೊಡ್ಡದೇನಿಲ್ಲ, ಬಟ್ ಸ್ಮಾಲ್ ಥಿಂಗ್ ಏನೇ. ಬಟ್ ಅನ್ಕೊಂತಾ ಇದೀವಿ, ಆಗ್ತಾನೆ ಇಲ್ಲ. ಇಬ್ರು ಟ್ಯಾಟೂ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದು. ನೆನಪೇ ಇಲ್ಲ ಅಂದೆ ಮೊನ್ನೆ. ಸುಮ್ನೆ ರ್ಯಾಂಡಮ್ ಆಗಿ ಕೇಳಿದಕ್ಕೆ ಈ ಕ್ವಶನ್ ತುಂಬಾ ಡೀಟೇಲ್ ಆಗಿ ಹೇಳ್ಬಾರ್ದಿತ್ತು. ನಾನು ಸಿಂಪಲ್ ಆಗಿ ಒಂದೇ ಲೈನಲ್ಲಿ ಕೇಳ್ಬಿಟ್ಟಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ನೀನ್ ನೀಟಾಗಿ ಹೇಳ್ದಲ್ಲ, ಅದ್ ನನಗೆ ಅರ್ಥ ಆಯ್ತು. ಅದಕ್ಕೆ ಹೇಳೋದು ಎಲ್ಲ ಆನ್ಸರ್ ಗೊತ್ತಿರುತ್ತೆ, ಕ್ವಶನ್ ಅರ್ಥ ಆಗೋ ತರ ಕೇಳಬೇಕು ಆಪೋಸಿಟ್ ಇರೋ. ಸುಮ್ನಿರು. ಓಕೆ, ನೆಕ್ಸ್ಟ್ ಇನ್ನು ಎಷ್ಟಿದೆ? ಲಾಸ್ಟ್ ಇಲ್ಲ, ಲಾಸ್ಟ್ 3. ಇನ್ನೂ 3ನಾ? 15 ಮೇಲೆ ಆಗಿದೆ. ಇಲ್ಲ, ಪ್ರಾಮಿಸ್. ಇವಾಗ ಬಂದು ನಾನು ಕೇಳ್ತಿರೋದು 13th ಕ್ವಶನ್. ಅದನ್ನ ಇದು ಕೇಳಿ 3 ಅಲ್ವಾ ಲಾಸ್ಟ್ 3 ಇರೋದು? ಓಕೆ, ಯೋಬೋ ಅಂತ ನೇಮ್ ಇಟ್ಟಿದ್ದೀನಲ್ವಾ. ಸೊ ಇವಾಗ ಆಲ್ಮೋಸ್ಟ್ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರೆಲ್ಲ ಸ್ಟೇಟಸ್ ನೋಡಿ ಯೂನಿಕ್ ಆಗಿದೆ ಏನೇನು ಅಂತ. ಎಷ್ಟೊಂದು ಜನ ಏನಿದು ಮೀನಿಂಗೇ ಗೊತ್ತಿಲ್ಲ, ಏನೋ ಒಂಥರ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅವ್ರದ್ದು ಕತೆ ಬಿಡು, ಹೋಗ್ಲಿ. ನಿನಗಾದ್ರೂ ನಾನು ಏನಕ್ಕೆ ಅದು ಇಟ್ಟಿದ್ದೀನಿ ಅನ್ನೋ ಮೀನಿಂಗ್ ಗೊತ್ತಿದ್ರೆ ಮೀನಿಂಗ್ ಹೇಳು. ಅದು ಏನ್ ಮೀನಿಂಗ್ ಅಂತ, ಮತ್ತೆ ಅದು ರೀಸನ್ ಏನು ಅಂತ. ರೀಸನ್ ಗೊತ್ತಿಲ್ಲ, ಬಟ್ ಅದು ಮೀನಿಂಗ್ ಗೊತ್ತು. ಡಾರ್ಲಿಂಗ್ ಅಂತ. ಇನ್ನ ಹೌದು, ಮತ್ತೆ ಇನ್ನೊಂದು ಡಾರ್ಲಿಂಗ್ ಅಂತ ಆಕ್ಚುಲಾಗಿ 2 ಇದೆ. ಅದು ಹನಿ ಮತ್ತೆ ಡಾರ್ಲಿಂಗ್ ಅಂತ. ನೀನು ಒಂದೇ ಹೇಳಿದೀನಿ ಸಾಕು. ಇದಕ್ಕೆ ಕ್ವಶನ್ ಕರೆಕ್ಟ್. ಇನ್ನೊಂದು ಕ್ವಶನ್ ಇದೆ, ಏನು ಒಂದ್ರಲ್ಲೇ ಎರಡೆರಡು ಕೇಳಂಗಿಲ್ಲ. ಅದು ಮೋಸ. ಅದು ಒಂದ್ರಲ್ಲಿ ಎರಡೆರಡು ಆಪ್ಷನ್ ಇಲ್ಲ. ನಮ್ಮ ಸ್ಟ್ರಾಟಜಿ. ಅದು ರೀಸನ್ ಏನಂತ ಹೇಳೋ, ಏನಕ್ಕೆ ಇಟ್ಟಿರೋದು ಅಂತ. ನನ್ನ ಮೇಲೆ ತುಂಬಾ ಲವ್ ಜಾಸ್ತಿ, ಅದಕ್ಕೆ ಇಟ್ಟಿದ್ಯಾ? ಕರೆಕ್ಟಾಗಿ ಸ್ಪೆಸಿಫಿಕ್ ರೀಸನ್ ಹೇಳು. ಈಗ ಏನಾದರೂ ಒಂದು ಪ್ರೀತಿಯಿಂದ ಇಡಬೇಕು ಅಂದರೆ ಏನೋ ಒಂದು ಇರಬೇಕಲ್ವಾ ರೀಸನ್. ಬೇರೆಯವ್ರಿಗೇನೋ ಗೊತ್ತಿಲ್ಲ, ಬಟ್ ಒಂದು ರೀಸನ್ ಇಂದನೇ ನಾನು ಇಟ್ಟಿರೋದು ನಿನಗೆ. ಅದೇ ಯೋಬೋ ಅಂದರೆ ಡಾರ್ಲಿಂಗ್ ಅನ್ನೋದು ಗೊತ್ತು, ಪ್ರೀತಿಯಿಂದ ಕರೀತಾರೆ ಅನ್ನೋದು ಗೊತ್ತು. ಆ ರೀಸನ್ನು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಹೇಳಿದ್ದೀನಿ ನಾನು ಈ ಕ್ವಶನ್ಗೆ. ಇಲ್ಲ, ಅದೇ ನಾನು ಇದು ಮಾಡ್ತಿರೋದು, ನೀವೇ ಹೇಳು. ಮೂಗಲೆಲ್ಲ ಹೋಗ್ಬಿಟ್ಟಿದೆ. ಅದು ರೀಸನ್ ಬಂದು ಏನು ಅಂತಂದರೆ, ಫಸ್ಟ್ಲಿ ನಾನು ಕೊರಿಯನ್ ಸೀರೀಸ್ನ ತುಂಬ ಲೈಕ್ ಮಾಡ್ತೀನಲ್ಲ. ಸೊ ಅದಕ್ಕೆ ಆ ಒಂದು ಸೀರಿಯಸ್ ಬೇಸಿಸ್ ಮೇಲೆ ನಿನ್ಗೆ ಆ ನೇಮ್ ಇಟ್ಟಿರೋದು ಯೋಬೋ ಅಂತ.
ನೆಕ್ಸ್ಟು ಸೆಕೆಂಡ್ಲಿ ಬಂದು ಅಂತಂದರೆ ಅದರಲ್ಲಿ ಅವ್ರ ಹುಡುಗಿರನ್ನ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ನನಗಂತಲ್ಲ ಎಲ್ಲ ನಮ್ಮ ಇಂಡಿಯನ್ ಗರ್ಲ್ಸ್ ಆಲ್ಮೋಸ್ಟ್ ಎಲ್ಲರೂ ಸೀರೀಸ್ ನೋಡ್ತಾರೆ, ಎಲ್ಲರೂ ಇದಕ್ಕೆ ಫ್ಯಾನ್ ಆಗಿರೋದು. ಅವ್ರ ಫೇಸಸ್ಗೆ ಆಲ್ಮೋಸ್ಟ್ ಸ್ವಲ್ಪ ಜನ ಆದರೆ ಇನ್ನು ಅರ್ಧ ಜನ ಫ್ಯಾನ್ಸ್ ಆಗಿರೋದೆ ಅವ್ರ ಹುಡುಗಿನ ಹೇಗೆ ಟ್ರೀಟ್ ಮಾಡ್ತಾರಲ್ವಾ, ಸೊ ಆ ಥರ ಇರಬೇಕು ಅನ್ನೋ ಒಂದು ಇದಕ್ಕೇನೆ ಆಲ್ಮೋಸ್ಟ್ ಸೀರೀಸ್ನ ನೋಡೋದು, ಲೈಕ್ ಮಾಡೋದು. ಸರಿ ಕೇಳಲಿಲ್ಲ ನೀನು, ಕರೆಕ್ಟಾಗಿ ಕೇಳಿದ್ದೀನಿ ನಾನು. ಸೊ ನಾನು ಸೀರೀಸ್ ನೋಡ್ತಿರ್ತೀನಲ್ಲ, ಸ್ವಲ್ಪ ಸಿಮಿಲಾರಿಟೀಸ್ ಅದನ್ನ ಇಟ್ಟಿದೆ ಅಂತಕ್ಕೆ ಅಂದ್ರೆ ಪ್ರೀತಿಯಿಂದ ಇಟ್ಟಿದ್ದಾರೆ ಅಂತಾನೆ ಇಲ್ಲ, ಯಾವ ಬೇಸ್ ಮೇಲೆ ಇಟ್ಟಿದ್ದೀನಿ ಅಂತ ಕೇಳ್ಬೇಕು ನೀನು. ಯಾಕೆ ಬಂದ್ಬಿಡು ಅಂದ್ರೆ ಯಾವ ರಿಲೇಟೆಡ್ ಆಗಿ ಇಟ್ಟಿದ್ದೀನಿ ಅಂದಿದ್ರೆ ಕೊರಿಯನ್ ಮೂವಿ ನನಗೆ ಸಿಮಿಲಾರಿಟೀಸ್ ತುಂಬಾ ನೋಡಿದೀನಿ ನಾನು ಸೀರೀಸ್ ಅಲ್ಲಿ ನೋಡ್ದಂಗೆ. ಕೆಲವೊಂದು ಮ್ಯಾಟರ್ ಅಲ್ಲಿ ಅಥವಾ ಬೇರೆ ಇದ್ರಲ್ಲೆಲ್ಲ ನೀನು ಅದೇ ತರ ಸಿಚುವೇಶನ್ಸ್ ಅಲ್ಲಿ ಅದೇ ತರ ನಡ್ಕೊಂಡಿದ್ಯಾ, ಅದೇ ತರ ಟ್ರೀಟ್ ಮಾಡ್ತೀಯಾ. ಸೊ ಆ ಒಂದು ರೀಸನ್ಗೆ ಅದನ್ನ ಇಟ್ಟಿರೋದು. ಮೀನಿಂಗ್ ಬಂದು ಡಾರ್ಲಿಂಗ್ ಮತ್ತೆ ಹನಿ ಅಂತ. ಹೇಳಿದ್ನಲ್ಲ ಒಂದು, ನಾನೇನೋ ಹೇಳ್ತಿರ್ಬೇಕಾರೆ ಮಧ್ಯ ಮಾತಾಡೆಲ್ಲ ಹಾಳು ಮಾಡ್ತೀಯಲ್ಲ. ನಿಜ, ಆ ರೀಸನ್ ನಿನ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಪನಿಷ್ಮೆಂಟ್ ಸಿಕ್ತಂತ ಏನೇನೋ ಹೇಳೋದಲ್ಲ. ನೆಕ್ಸ್ಟ್ ನನ್ನ ಫೇವ್ರೆಟ್ ಜ್ಯೂಸ್ ಯಾವುದು? ಪೊಮೊಗ್ರಾನೇಟ್. ಮತ್ತೆ ಅವಾಗಲೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದೆ. ಪೊಮೊಗ್ರಾನೇಟ್ ಗೊತ್ತು, ಮತ್ತೆ ಅವಾಗ ಏನಕ್ಕೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದೆ? ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಲ್ಲ ಅದಕ್ಕೇನೆ. ನಾನು ಅವಾಗಲೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದೆ. ಸೊ ನಾನು ಫುಲ್ ಪಕ್ಕಾ ಅನ್ಕೊಂಡ್ಬಿಟ್ಟಿದ್ದೆ ನೀನು ಹೇಳಲ್ಲ ಅಂತ. ಓಕೆ, ಇದು ಲಾಸ್ಟ್. ಇನ್ನೂ ಒಂದಾ? ಇದೇ ಲಾಸ್ಟ್. ಆಲ್ಮೋಸ್ಟ್ ಫ್ಯೂ ಸಾಂಬಾರ್ಸ್ ನನಗೆ ಇಷ್ಟ ಆಗಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಹೇಳು. ಒಂದು ಹೇಳಿದ್ರು ನಾನು ಓಕೆ ಮಾಡ್ತೀನಿ. ಏನಿಲ್ಲ, ನಿನ್ಗೆ ತಿನ್ನೋದು ಅಂದ್ರೆ ಯಾವ್ದೂ ಇಷ್ಟನೇ ಆಗಲ್ಲ. ಒಂದು 5 ಬೇಕಾದ್ರೆ ಹೇಳ್ಬೋದು ನಾನು. ಆಯ್ತು, ನೀನು ಎರಡೇ. ಇದು ಯಾವ್ದದು ಉಪ್ಸಾರು, ಬಸ್ಸಾರು, ಮೊಸಪ್ಪು ಆಯ್ತಲ್ಲ, ಅಲ್ಲೇ ಒಂದು 5 ಹೇಳ್ತೀನಿ ಅಂದೆ. ಹೇಳ್ದೇನೋ ಕೇಳಿದಕ್ಕಷ್ಟೇ ಅಂತ ಹೇಳು. ಹೇಳಿದೀನಿ. ಓಕೆ, ಅಷ್ಟೇ. ಸೊ ಇದ್ರಲ್ಲೇನು ನಾನು ನಿನ್ಗೆಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಪ್ರೈಸ್ ಅಂತ ಅಂದ್ಬಿಟ್ಟು ನಾನೇನು ಇಟ್ಕೊಂಡಿಲ್ಲ. ನಿನ್ ಗೆದ್ರೆ ಅದ್ ಮಾಡ್ಬೇಕು, ಅದ್ ಕೊಡ್ಸ್ಬೇಕು ಅಥವಾ ಇದು ಕೊಡ್ತೀನಿ. ಪನಿಷ್ಮೆಂಟ್ ಮಾತ್ರ ಸಿಂಪಲ್ ಆಗಿರ್ಲಿ ಅಂತ ಇಟ್ಟಿದ್ದೆ. ಬಟ್ ನೆಕ್ಸ್ಟ್ ಕಂಟೆಂಟ್ ಜೊತೆ ಬಂದಾಗ ನಾನು ತುಂಬಾ ಏನಾದ್ರು ನಿನಗೆ ಅದ್ ಪನಿಷ್ಮೆಂಟ್ ಅಂತಾನೆ ಅನ್ನಿಸ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಆ ಥರ ಹೇಳ್ತೀನಿ. ಇದು ಫಸ್ಟ್ ಕಂಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಪನಿಷ್ಮೆಂಟ್ ಆಗಲಿ ಅಂತ ಮಾಡಿರೋದು ಒಂದು. ಸೊ ನಂಗೆ ಗೊತ್ತಿತ್ತು, ತುಂಬಾ ಕಾನ್ಫಿಡೆನ್ಸ್ ಇತ್ತು, ಓವರ್ ಕಾನ್ಫಿಡೆನ್ಸ್ ಇತ್ತು, ನೀನು ಸೋಲ್ತ್ಯಾ ಗೆಲ್ಲಲ್ಲ ಅಂತ. ಸೊ ಅದಕ್ಕೆ ನಿನ್ಗೆ ಯಾವುದೇ ತರ ಪ್ರೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ನಾನು 100% ಸೋಲ್ತೀನಿ ಅಂತ. ಆಕ್ಚುಲಿ ನನಗೆ ಖುಷಿ ಆಗೋಯ್ತು. ಯಾಕೆ ಅಂತ ಕೇಳು, ನಾನು ಇಷ್ಟು ಕ್ವಶನ್ ಆನ್ಸರ್ಗೂ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅಂತ ನನಗೆ ಡೌಟ್ ಇತ್ತು. ಆಲ್ಮೋಸ್ಟ್ ಒಂದು 5 ಹೇಳಿದ್ನ ಕರೆಕ್ಟಾಗಿ ಆನ್ಸರ್. ಪಾಪ ಅಂತ ಅಂದ್ಬಿಟ್ಟು ಈಸಿ ಆಗಿರೋದಲ್ಲ, ಅಷ್ಟು ಇಟ್ಟಿದ್ದಿದ್ದು ಏನಿಲ್ಲ, ಕಷ್ಟನೇ ಇತ್ತಲ್ಲ. 5 ಮೇಲೆ ಹೇಳಿದ್ದೀನಿ ಅನ್ಸುತ್ತೆ, 5 ಆದ್ರೂ ಹೇಳಿದ್ದೀನಿ. ನನಗೆ ಖುಷಿ ಆಯಿತು. ಸೊ ಗೈಸ್, ಈ ವ್ಲಾಗು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ.